Hi everyone, welcome back to my YouTube channel. So today me and my sister decided to go for my mother's hometown, and right now I'm eagerly waiting to see my grandparents because it's been an year. I've never visited them. So ಇನ್ನು ಯಾಕೆ ತಡ ಮಾಡೋದು, let's get started. ಆಫ್ಟರ್ 1 ಅವರ್ ಆಫ್ ಜರ್ನಿ ಫೈನಲಿ ನಮ್ಮ ಊರಿಗೆ ರೀಚ್ ಆದ್ವಿ. ತುಂಬ ಮಳೆ ಬರ್ತಿತ್ತು, ಹಾಗಾಗಿ ಮನೆ ಮುಂದೆ ಎಲ್ಲ ಫುಲ್ ಕೆಸರಾಗ್ಬಿಟ್ಟಿತ್ತು. ದೆನ್ ಐ ಟುಕ್ ಸಮ್ ವಿಡಿಯೋಸ್ ಆ್ಯಂಡ್ ಪಿಕ್ಸ್ ವಿತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಐ ಡೋಂಟ್ ನೋ ವೈ, ಬಟ್ ತುಂಬ ವಿಯರ್ಡಾಗಿ ಸ್ಮೈಲ್ ಮಾಡ್ತಿದ್ದೆ ಆ ವಿಡಿಯೋ ಮಾಡಬೇಕಾದ್ರೆ. ಐ ಥಿಂಕ್ 1 ಇಯರ್ ಆದಮೇಲೆ ಅವ್ರನ್ನ ಮೀಟ್ ಮಾಡ್ತಿದ್ದೀನಲ್ಲ, ಖುಷಿಗೆ ಆ ಥರ ಸ್ಮೈಲ್ ಮಾಡ್ತಿದ್ನೇನೋ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ಈ ವಿಡಿಯೋ ತೆಗಿಬೇಕಾದ್ರೆ ಗೊತ್ತಾಗಿದ್ದು ನಮ್ಮ ತಾತ ಎಷ್ಟು ಫೋಟೋಜೆನಿಕ್ ಅಂತ. ನನ್ನ ತಮ್ಮ ತಂಗಿ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ನನಗೂ ಯಾಕೋ ಆಟ ಆಡಬೇಕು ಅಂತ ಅನಿಸ್ತಾ ಇತ್ತು, ಸೊ ನಾನು ಅವ್ರ ಜೊತೆ ಸೇರಿಕೊಂಡೆ. ಅಲ್ಲಿನ ವೆದರ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಇದನ್ನು ಹೋಗಿ ನಮ್ಮ ಅಜ್ಜಿಗೆ ಹೇಳಿದೆ. ಅವ್ರ ತಕ್ಷಣ ಮನೇಲಿದ್ದ ಮಂಡಕ್ಕಿ, ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಖಾರ ಹಾಕಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊಟ್ಟರು. ಇಟ್ ವಾಸ್ ಸೂಪರ್ ಟೇಸ್ಟಿ ಆ್ಯಂಡ್ ಇಟ್ ವಾಸ್ ಆಲ್ಸೋ ಅ ಸೂಪರ್ ಈಸಿ ಟು ಡೂ. ಅರೌಂಡ್ 6 o'clock ನಮ್ಮ ಅಕ್ಕ ಕಾಲ್ ಮಾಡಿದರು, ಬರ್ಡೇ ಸೆಲೆಬ್ರೇಷನ್ ಇದೆ ಬನ್ನಿ ಅಂತ. ಸೊ ಹಾಗಾಗಿ ನಾನು ನಮ್ಮ ಅಕ್ಕ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗೋಗಿತ್ತು. ದೆನ್ ಐ ಜಸ್ಟ್ ವೆಂಟ್ ಸ್ಟ್ರೈಟ್ ಅವೇ ಟು ದ ಬೆಡ್ ಬಿಕಾಸ್ ಐ ವಾಸ್ ಪ್ರಿಟಿ ಎಕ್ಸಾಸ್ಟೆಡ್ ದಟ್ ಡೇ. ದ ನೆಕ್ಸ್ಟ್ ಮಾರ್ನಿಂಗ್ ಮನೆಯಲ್ಲಿ ಒಂಥರ ಹಬ್ಬದ ವೈಬ್ಸ್ ಇತ್ತು. ಏನು ಹಬ್ಬ ಅಂತ ಹೋಗಿ ನಮ್ಮ ಅತ್ತೆ ಕೇಳಿದೆ. ಅವ್ರು ಹೇಳಿದ್ರು ಇವತ್ತು ಅಜ್ಜಿ ಹಬ್ಬ ಅಂತ. ಸೊ ಹಾಗಾಗಿ ನಮ್ಮ ಅಜ್ಜಿ ಹತ್ರನೇ ಹೋಗಿ ನಾನು ಯಾಕೆ ಮಾಡ್ತಾರೆ ಈ ಹಬ್ಬ ಎಲ್ಲ ಕೇಳಿದೆ. ಅಲ್ಲಿ ನಂಗೆ ಸಿಕ್ಕಿದ್ದು 2 ಉತ್ತರಗಳು. ಮೊದಲನೇದು, ಈ ಪುಟಾಣಿ ಮಕ್ಕಳು ಆರ್ ಈವನ್ ಅಡಲ್ಟ್ಸ್ ಅವರೆಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರದೇ ಇರಲಿ, ಆರೋಗ್ಯವಾಗಿರಲಿ ಅಂತ ಮಾಡ್ತಾರೆ ಅಂತ ಹೇಳಿದರು. ಆ್ಯಂಡ್ 2ನೇದು ನಂಗೆ ಸಿಕ್ಕಿದ್ದು, ಹಿರಿಯರೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದರು. ಕಾರಣಗಳು ಏನೇ ಇರಲಿ ಹಬ್ಬ ಮಾಡೋಕ್ಕೆ, ಬಟ್ ನನ್ನ ಬಾಯಂತೂ ಇವತ್ತು ಸಿಹಿ ಆಗೋದು ಪಕ್ಕ ಆಯಿತು. ಇವಾಗ ಹೋಳ್ಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ. ನನಗೂ ಮುಂಚೆ ಹೆಂಗೆ ಮಾಡಬೇಕಂತ ಗೊತ್ತಿದ್ದಿಲ್ಲ, ಆದರೆ ವಿಡಿಯೋ ಮಾಡಬೇಕಾದ್ರೆ ನಾನು ಕಲ್ತ್ಕೊಂಡೆ. ಸೊ ನೀವು ಹೋಳಿಗೆ ಸಾಂಬಾರು ಹೆಂಗೆ ಮಾಡಬೇಕು ಅಂತ ಕಲ್ತ್ಕೋಬೇಕು ಅಂತಿದ್ರೆ ಈ ವಿಡಿಯೋನ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾಗಾದಮೇಲೆ ಜೀರಿಗೆ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಚಕ್ಕೆ, ಏಲಕ್ಕಿ, ಲವಂಗ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಬೇಕು. ಅದೇ ಪ್ಲೇಟಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಪುಡಿ ಹಾಕಿ ನೀಟಾಗಿ ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ, ಯಾಕಂದರೆ ತೆಳುವಾಗಿ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒಲೆ ಮೇಲೆ ಬೇಳೆ ಬೇಯಿಸೋಕ್ಕಿಟ್ಟಿದ್ರು. ಇದು ಬೇಳೆ ಎಲ್ಲ ಬೆಂದಾದಮೇಲೆ ಆ ನೀರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಅದೇ ಬೇಳೆನ ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಶುಂಠಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರಿಗೋಸ್ಕರ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಶಿಫ್ಟ್ ಮಾಡಿರುವಂತಹ ಬೇಳೆ ನೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಾಗಾದಮೇಲೆ ಹುರಿದಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇದಿಷ್ಟಕ್ಕೆ ಸಾಂಬಾರು ಮುಗ್ದಿಲ್ಲ, ಇನ್ನು ತಡ್ಕ ರೆಡಿ ಮಾಡ್ಕೋಬೇಕು.
ಮೊದಲನೇದಾಗಿ 4-5 ಬೆಳ್ಳುಳ್ಳಿ ತಗೊಂಡು ಅದನ್ನು ಫಸ್ಟು ಜಜ್ಜಿ ಕಾದಿರುವಂತಹ ಎಣ್ಣೆಗೆ ಹಾಕಿ, ಅದಾಗಾದಮೇಲೆ ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಾಂಬಾರೊಳಗೆ ಹಾಕಬೇಕು. ಹುಳಿಗೋಸ್ಕರ ಸ್ವಲ್ಪ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ಅದನ್ನು ಸಾಂಬಾರೊಳಗೆ ಸೋಸಿದರೆ ಅಲ್ಲಿಗೆ ನಮ್ಮ ಹೋಳಿಗೆ ಸಾಂಬಾರ್ ರೆಡಿ. ಸೊ ಈ ಕಡೆ ಬಂದರೆ ತುಪ್ಪ ಮಾಡಬೇಕು ಅಂತ ಬೆಣ್ಣೆಗೆ ಸ್ವಲ್ಪ ಅರಿಶಿನ, ಉಪ್ಪು, ಮೆಂತೆಕಾಳಿನ ಪುಡಿ ಹಾಕಿ ಅದನ್ನು ಒಲೆ ಮೇಲೆ, ನೀವು ನೋಡ್ತಾ ಇರ್ಬೋದು ಒಲೆ ಮೇಲೆ ತುಪ್ಪ ಮಾಡ್ತಿದ್ವಿ ನಾವು. ಲೈಕ್ ನಾರ್ಮಲಿ ಮನೇಲಿ ಬೆಣ್ಣೆ ಇದ್ದರೆ ಸ್ಟವ್ ಮೇಲೆ ತುಪ್ಪ ಮಾಡ್ಕೊತೀವಿ, ಬಟ್ ಒಲೆ ಮೇಲೆ ಮಾಡೋದ್ರಿಂದ ಇಟ್ ಟೇಸ್ಟ್ ಡಿಫ್ರೆಂಟ್, ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಯು ಆಲ್ ನೋ ಗೀ ಈಸ್ ವೆರಿ ಗುಡ್ ಫಾರ್ ಹೆಲ್ತ್, ರೈಟ್? ಆ್ಯಂಡ್ ಕೆಲವೊಬ್ಬರಿಗೆ ತುಪ್ಪ ಸ್ಮೆಲ್ ಕಂಡ್ರೇ ಆಗಲ್ಲ, ತುಪ್ಪ ಅಂದ್ರೇ ಇಷ್ಟ ಇರಲ್ಲ. ಐ ಡೋಂಟ್ ನೋ ವೈ, ಬಟ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಚಾಯ್ಸ್ ಆಫ್ ಟೇಸ್ಟ್, ರೈಟ್? ಬಟ್ ನನಗಂತೂ ಇಷ್ಟ ಆಯಿತು ತುಪ್ಪ ಒಲೆ ಮೇಲೆ ಮಾಡಿದ್ದು. ಇವಾಗ ಹೋಳ್ಗೆ ಮಾಡೋಕ್ಕೆ ತಯಾರಿ ನಡೀತಾ ಇತ್ತು. ಬೇಳೆನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನು ಹೋಳ್ಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ರು. ಸೊ ನಂದು ಒಂದು ಕೈ ಇರಲಿ ಅಂತ ನಾನು ಹೋಳಿಗೆ ಓದೋಕ್ಕೆ ಹೆಲ್ಪ್ ಮಾಡಿದೆ. ಸಂಜೆ ಆಗೋ ಅಷ್ಟೊತ್ತಿಗೆ ಅರೌಂಡ್ 5 or 5:30 ಈ ಥರ ಸಣ್ಣ ಮಡಿಕೆ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ತಗೊಂಡು ಅದರೊಳಗೆ ಬೇವಿನ ಸೊಪ್ಪಿಟ್ಟು ಸ್ವಲ್ಪ ಹೂವಿಂದ ಎಲ್ಲ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಅಂತ ಮಾಡಿರುವಂತಹ ಹೋಳ್ಗೆನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ದೇವಸ್ಥಾನ ಅಂದರೆ ದೇವಸ್ಥಾನದ ಹತ್ರ ಇರುವಂತಹ ಒಂದು ಮರದ ಕೆಳಗೆ ಇಟ್ಟು ಬರೋಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಮಡಿಕೆ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ. ಸೊ ಲಾಸ್ಟ್ಗೆ ಈ ಮಡಿಕೆನೆಲ್ಲ ಏನು ಮಾಡ್ತಾರೆ ಅಂದರೆ ಊರಿಂದ ಆಚೆಗೆ ಇಟ್ಟು ಬರ್ತಾರಂತೆ. ಅಲ್ಲಿಗೆ ಈ ಹಬ್ಬ ಕಂಪ್ಲೀಟ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನನಗಂತೂ ತುಂಬಾ ಹೊಟ್ಟೆ ಹಸ್ದಿತ್ತು. ಸೊ ಹಾಗಾಗಿ ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಹೋಳಿಗೆ ಅಂದರೆ ಕರಿಗೆಡುಬು, ಹಪ್ಪಳ, ಪೂರಿ, ಪಲ್ಯ, ಹೋಳಿಗೆ ಜೊತೆಗೆ ಶ್ರೀಕರಣೆನೂ ಇಟ್ಟಿದ್ದಾರೆ. ಇದು ಬಾಳೆಹಣ್ಣಿಂದ ಮಾಡಿರೋದು. ಲೈಕ್ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಸಣ್ಣ ಸಣ್ಣದಾಗಿ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿರೋದು. ತುಂಬಾ ಚೆನ್ನಾಗಿತ್ತು ಇದು ಕರಿಗೆಡುಬು ಜೊತೆ ತಿನ್ನೋಕ್ಕೆ. ಆ್ಯಂಡ್ ಅನ್ನ, ಹೋಳಿಗೆ ಸಾಂಬಾರು ತಿಂದೆ. ಅಲ್ಲಿಗೆ ನನ್ನ ದಿನ ಅವತ್ತಿಗೆ ಮುಗೀತು. ಆ್ಯಂಡ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಜ್ಜಿ ಜೊತೆ ಬೆಳಗ್ಗೆ ಒಂದು ಸಣ್ಣ ವಾಕ್ ಹೋಗಿದ್ದೆ. ಇಲ್ಲಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವತ್ತೇ ಲಾಸ್ಟ್ ಡೇ ಇರೋದು, ನಾನಿಲ್ಲಿ ವಾಪಸ್ ಹೋಗಬೇಕಿತ್ತು ಇವತ್ತು. ಸೊ ಇಲ್ಲಿ ಮನೆಯಲ್ಲೇ ಬೆಣ್ಣೆ ಮಾಡ್ತಾರೆ. ಅಂದರೆ ಮಜ್ಜಿಗೆನ ಭಾಳ ಸತಿ ಕಡಿದ್ರೆ ಮೇಲ್ಗಡೆ ಬೆಣ್ಣೆ ಬರುತ್ತೆ. ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ನಿನ್ನೆ ಸಿಹಿ ಊಟ ಮಾಡಿ ನನ್ನ ಬಾಯಿ ಪೂರ್ಣ ಆಗಿತ್ತು. ಇವತ್ತು ನಮ್ಮತ್ತೆ ಮಾಡಿರೋಂತಹ ಖಾರ ಅಂದರೆ ಬಿರಿಯಾನಿ ಫ್ರೈ ಊಟ ಮಾಡಿ ಸಂಪೂರ್ಣ ಆಯಿತು. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ದ ಬ್ಯಾಕ್ ಆಫ್ ಟು ಮೈ ಹೌಸ್. ಸೊ ದಟ್ಸ್ ಆಲ್. ನಾನು ಏನೇನು ಕಪಲ್ ಆಫ್ ಡೇಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಇಫ್ ಯು ಆರ್ ಸ್ಟಿಲ್ ಹಿಯರ್, ಐ ರಿಯಲಿ ಅಪ್ರಿಷಿಯೇಟ್ ಇಟ್.
Thank you for watching this video. Please do like, share, comment and subscribe. Bye-bye.